ಹಾಯ್ ಹಲೋ ನಮಸ್ತೆ. ಈಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಮ್ಮ ಎಂದಿನ ನಿಯಮದಂತೆ ಮಾರ್ಗದಂತೆ ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ ಈಸ್ ಕಮಿಂಗ್ ಫ್ರಮ್ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಸೊ ಪ್ರಶ್ನೆ ಪತ್ರಿಕೆಯಿಂದಲೇ ಬರುತ್ತೆ ಅನ್ನೋದನ್ನು ವಿತ್ ಎವಿಡೆನ್ಸ್ ಸಮೇತ ಡಿಕೋಡಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನನ್ನ ಜೊತೆ ಇರ್ತಕ್ಕಂಥದ್ದು ವಿಜಯ ಸೇತು ಫೌಂಡರ್ ಆಗಿರ್ತಕ್ಕಂತಹ ಶ್ರೀ ಅಜಯ್ ಕುಮಾರ್ ಇದ್ದಾರೆ. ಸೊ ಈಸ್ ಆಲ್ಸೋ ನೋನ್ ಆಸ್ ಡಾಕ್ಟರ್ MCQ, ಮಿಸ್ಟರ್ MCQ. ಸೊ ಈಸ್ ನೋನ್ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂಡ್ ಹೈಲ್ಡಿಂಗ್ ಟಾಪಿಕ್ ಆ್ಯಂಡ್ ಈಸ್ ದಿ ಸೋಲ್ ಕ್ಯಾಪ್ಟನ್ ಆಫ್ ಅವರ್ ಸಿಂಧೂರ ಟೆಸ್ಟ್ ಸೀರೀಸ್. ಓಕೆ, ಸಿಂಧೂರ ಟೆಸ್ಟ್ ಸೀರೀಸಲ್ಲಿ ನೀವೇನಾದರೂ ಕ್ವಶನ್ ಬಂದಿದೆ ಅಂತ ಫೀಲ್ ಆದರೆ ದಟ್ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ GK ಪೇಪರ್ ಡಿಕೋಡಿಂಗ್. ಓಕೆ, ಡಿಕೋಡಿಂಗ್ ಅಂತ ಕಾಣ್ತಾ ಇದೆ. ಬನ್ನಿ, ಈಗ ನೋಡಿ ಇಲ್ಲಿ ಹೇಳಿದರೆ ಪ್ರಶ್ನೆಗಳು ಮುಂದೆಯೂ ಕೂಡ ಇಲ್ಲಿಂದನೇ ಬರೋದು. ನಮ್ಮ ಜೀವನವನ್ನು ಸೆಲೆಕ್ಷನ್ ಮಾಡ್ತಕ್ಕಂಥದ್ದು, ರಿಜೆಕ್ಷನ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕ್ವಶನ್ ಪೇಪರ್. ಸೊ PYQನ ತಾಕತ್ತು ಮತ್ತು ಪ್ರಾಕ್ಟೀಸ್ ಮಾಡೋದವ್ರಿಗೆ ಗೊತ್ತು. PYQನ ತಾಕತ್ತು ಪ್ರಾಕ್ಟೀಸ್ ಮಾಡೋದವ್ರಿಗೆ ಗೊತ್ತು. ಸರ್ ನೋಡೋಕ್ಕೆ PYQs ನೋಡೋಕ್ಕೆ ತುಂಬ ಈಸಿ, ಆದರೆ ಫಾಲೋ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. ದೆನ್ ಓನ್ಲಿ ಇಟ್ ವಿಲ್ ಮೇಕ್ ಮೋರ್ ಮೀನಿಂಗ್ಫುಲ್. ಸೊ ನಾವು ಅಜಯ್ ವಿಲ್ ಸ್ಪೀಕ್ ಅಬೌಟ್ ಸಮಥಿಂಗ್ ಅಬೌಟ್ ದಿಸ್ ಡಿಕೋಡಿಂಗ್. ಓಕೆ, ನಮಗೆಲ್ರಿಗೂ ಗೊತ್ತು, ನಾವು ಆಲ್ರೆಡಿ ಯೂಟ್ಯೂಬಲ್ಲೂ ಕೂಡ ಒಂದು ಸೀರೀಸನ್ನ ಸ್ಟಾರ್ಟ್ ಮಾಡಿದ್ದೀವಿ, ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ. ಅದರ ಮೂಲ ಉದ್ದೇಶನ ಏನು? MCQಗಳ ಮೂಲಕ ಕಲಿಯೋದು. MCQಗಳ ಮೂಲಕ ಅಂತಂದರೆ ಯಾವುದೋ ಟೆಸ್ಟ್ ಸೀರೀಸ್ದಲ್ಲ, ಮೇನ್ MCQ ಅಂದರೆ PYQs. PYQ ಅಂದರೆ ಯಾವುದು? ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಿ ಗ್ರೂಪ್ C ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಅದೇ ಥರ ಸೆಂಟ್ರಲ್ ಎಕ್ಸಾಮ್ಸ್ UPSC, ಓಕೆ, CAPF, CDS, SSC, ಈ ಥರದ ಎಲ್ಲಿಂದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಡಿಕೋಡ್ ಮಾಡಿದ್ವಿ. ಹೇಗೆ ಪ್ರಶ್ನೆಗಳು ಡೈರೆಕ್ಟಾಗಿ ಬಂದಿದ್ದಾವೆ. ಓಕೆ, ನಾಟ್ ಓನ್ಲಿ ಈ ಟಾಪಿಕ್ ಓದಿದರೆ ಸಾಕು ಅನ್ನೋಂಗಿಲ್ಲ, ಡೈರೆಕ್ಟ್ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್, ಫ್ಯಾಕ್ಟ್ ಟು ಫ್ಯಾಕ್ಟ್ ಯಾವ ಥರ ಬಂದಿದೆ ಅನ್ನೋದನ್ನು ಪ್ರೂಫ್ ಸಮೇತ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈಗ ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಫೈನ್. ವಿಚ್ ಆಫ್ ದಿ ಫಾಲೋವಿಂಗ್ ವರ್ ಕಾಮನ್ ಟು ಬೋತ್ ಬುದ್ಧಿಸಮ್ ಅಂಡ್ ಜೈನಿಸಮ್? ಇದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್, ಇದು IEO ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್. ಓಕೆ, ಸೊ ನೋಡಿ, ಇದು 2012ರಲ್ಲಿ ಬಂದಿದೆ, 1996ರಲ್ಲಿ ಬಂದಿದೆ. ಓಕೆ, ಅವಾಯ್ಡೆನ್ಸ್ ಆಫ್ ಎಕ್ಸ್ಟ್ರಿಮಿಟೀಸ್ ಆಫ್ ಪೆನಾನ್ಸ್ ಅಂಡ್ ಎಂಜಾಯ್ಮೆಂಟ್, ಇಂಡಿಫರೆನ್ಸ್ ಟು ದಿ ಅಥಾರಿಟಿ ಆಫ್ ದಿ ವೇದಾಸ್, ಡಿನೈಲ್ ಆಫ್ ದಿ ಎಫಿಕಸಿ ಆಫ್ ದಿ ರಿಚುವಲ್ಸ್, ನಾನ್ ಇಂಜುರಿ ಟು ಅನಿಮಲ್ಸ್. ಇದು ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಾಮ್ಯತೆಗಳನ್ನು ಕೇಳ್ತಾ ಇದೆ. ಓಕೆ, ಸೊ ಇದೇ ಕ್ವಶನ್ 2012, 1996. ಅಜಯ್ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ 1996ರಲ್ಲಿ ಹುಟ್ಟಿರಲ್ಲ. ಹೌದು. ಸೊ ಅಂದ್ರೆ ಹುಟ್ಟೋಕ್ಕಿಂತ ಮುಂಚೆಗೇನೆ ಈ ಪ್ರಶ್ನೆ ಪತ್ರಿಕೆ ಬಂದಿದೆ. ಓಕೆನಾ? ಸೊ ಆದ್ದರಿಂದ 96/12/2025. ಸೊ ಅದಕ್ಕೆ ನಾವು ಹೇಳ್ತೀವಿ ನಮ್ಮ ಹೈಲ್ಡಿಂಗ್ ಕ್ಲಾಸಲ್ಲಿ ಬುದ್ಧಿಸಮ್ ಮತ್ತು ಜೈನಿಸಮ್ ಇಸ್ ಇಂಪಾರ್ಟೆಂಟ್. ಸೊ ಈಗ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ, 5ನೇ ಬ್ಯಾಚ್, ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಎನ್ಕ್ವೈರ್. ನಂಬರ್ ಇಸ್ 9620131843. ಅಗೇನ್ ಇದರ ಕ್ವಶನ್ ತಾಕತ್ತು, ಇದಕ್ಕೆ ಆನ್ಸರ್ಸ್ ಏನು ಸಿಂಪಲ್ ಆಗಿ ಗೊತ್ತಿದೆ. ಇಲ್ಲಿ ಎಕ್ಸ್ಟ್ರಿಮಿಟೀಸು ಇರಲ್ಲ, ಎಕ್ಸ್ಟ್ರಿಮಿಟೀಸು ಬರೀ ಜೈನಿಸಮ್ ಅಲ್ಲಿ ಮಾತ್ರ ಇರುತ್ತೆ. ಇಲ್ಲಿ ಬೌದ್ಧಿಸಮ್ ಅಲ್ಲಿ ಮಾಧ್ಯಮಿಕ ಪಂಥ ಅಂದ್ರೆ ಮಧ್ಯಮ ಪಂಥ. ಆ ಪಂಥ ಹುಟ್ಟಾಗ್ದಿರೋರು ನಾಗಾರ್ಜುನ. ಎಸ್, ಇದೇ ಕ್ವಶನ್ ಬಂದ. ನಾಗಾರ್ಜುನ ಇಸ್ HYT, ನಾಗಾರ್ಜುನ ಇಸ್ ಹೈಲ್ಡಿಂಗ್ ಟಾಪಿಕ್. ನಮ್ಮ ಒಂದು ಸ್ಕೋರ್ ಬುಟ್ಟರ್ ಕ್ವಿಜ್ ಅಂತ ಮಾಡಿದ್ವಿ, ಅಲ್ಲೂ ಕೂಡ ನಾಗಾರ್ಜುನ ಬಂದಿತ್ತು. ಹೌದು, ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಯೂಟ್ಯೂಬ್ ಅಲ್ಲಿ ಲೈವ್ ಕ್ಲಾಸ್ ಅಲ್ಲಿ ಇದೆ. ಸೆಕೆಂಡ್ ಕ್ಲಾಸ್ ಅಲ್ಲಿ ಅದು ಸೆಕೆಂಡ್ನೇ ಕ್ವಶನ್ ಇರಬೇಕು, ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ ಇರಬೇಕು. ಅದ್ರಲ್ಲಿ ನಾಗಾರ್ಜುನ ಬಂದಾಗ ಹೇಳಿದೆ ನಾನು, ನಾಗಾರ್ಜುನ ಇಸ್ HYT, ನಾಗಾರ್ಜುನ ಎಕ್ಸಾಮ್ಸಿಗೆ ಬರ್ತಾನೆ ಅಂತೇಳಿ. ಸೊ ನಮ್ಮ ಇಡೀ MCQs, PYQs, HYT ಇವೆಲ್ಲ ಏನಪ್ಪ ಅಂತಂದ್ರೆ ವಿ ಟೆಲ್ ಬಿಫೋರ್ ಎಕ್ಸಾಮ್. ಹೌದು. ಸೊ ಎಕ್ಸಾಮ್ ಆದ್ಮೇಲೆ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಓಕೆ, ಸೊ ಇದು ಈ ಒಂದು ಅಂಶ. ಓಕೆ, ಸೊ ಇಲ್ಲಿ ಕ್ವಶನ್ ಪೇಪರ್ ಎಕ್ಸಾಕ್ಟ್ಲಿ ಕಟ್ ಕಾಪಿ ಪೇಸ್ಟ್ ಆಗಿದೆ. 1996 ಅಲ್ಲಿ ಏನ್ ಬಂದಿದೆ ಎಕ್ಸಾಕ್ಟ್ ಆಗಿ 2025 ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ HK ಪೇಪರ್ ಅಲ್ಲಿ ಬಂದಿದೆ ಸರ್. ಮತ್ತೆ ನೀವು ಕೇಳ್ಬೋದು, ಸರ್ ಹಿಂಗೆ ಇದ್ರೆ ಇದು ಹೇಗೆ ಎಕ್ಸಾಮ್ ಅಂತಂದ್ರೆ ಆಕ್ಚುಲಿ ಹಿಂಗೆ ಇರೋದು ಎಕ್ಸಾಮ್ ಇರುತ್ತೆ. ಹೌದು ಸರ್. ಓಕೆ, ಎಸ್. ಮುಂದಿನ ನೆಕ್ಸ್ಟ್ ಕ್ವಶನ್. ಓಕೆ, ಮುಂದಿನ ಪ್ರಶ್ನೆ ಪವರ್ಟಿ ಇಂಡೆಕ್ಸ್. ಓಕೆ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ನಾವು ಎಷ್ಟೋ ಸಲ ನೋಡಿರ್ತೀವಿ. ಇದು HYT ಅಂತ ಹೇಳಿ ಸರ್ ಎಷ್ಟೋ ಸಲ ಕ್ಲಾಸಲ್ಲಿ ಹೇಳಿದ್ದಾರೆ. ಎಷ್ಟೋ ಎಕ್ಸಾಮ್ಸ್ PC ಹಿಡಿದು DC ವರ್ಗು ಈ MPA ಇಂಡೆಕ್ಸ್ ಏನಿದೆ ಭಾಳ ಇಂಪಾರ್ಟೆಂಟ್. ಓಕೆ,
ಸೊ ಇದೇನು ಮಾಡಿದೆ ಎಕ್ಸಾಕ್ಟ್ ಆಗಿ 2012 UPSC ಪ್ರಿಲಿಮ್ಸ್ ಅಲ್ಲಿ ಏನು ಬಂದಿದೆ ಎಕ್ಸಾಕ್ಟ್ ಆಗಿ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ 1 2 3 ಏನಿದೆ ಡೆಪ್ರೇಷನ್ ಆಫ್ ಎಜುಕೇಶನ್ ಹೆಲ್ತ್ ಅಸೆಟ್ಸ್ ಅಂಡ್ ಸರ್ವಿಸಸ್, ಡೆಪ್ರೇಷನ್ ಆಫ್ ಎಜುಕೇಶನ್ ಹೆಲ್ತ್ ಅಂಡ್ ಅಸೆಟ್ಸ್ ಸರ್ವಿಸಸ್ ಅಂಡ್ ಪರ್ಚೇಸ್ ಪಾವರ್ಟಿ ಅಟ್ ದಿ ನ್ಯಾಷನಲ್ ಲೆವೆಲ್, ಪರ್ಚೇಸ್ ಪಾವರ್ಟಿ ಎಕ್ಸಾಕ್ಟ್ ಟು ಎಕ್ಸಾಕ್ಟ್. ಓಕೆ, ಅದಕ್ಕೆ ಏನು ಹೇಳ್ತೀವಿ ನಾವು PYQ ನ ಯಾಕೆ ಬಿಡಿಸ್ಬೇಕು ಅಂತಂದ್ರೆ ಬರೀ ನಾವು ಸ್ಟೇಟ್ ಎಕ್ಸಾಮ್ಸ್ ಅಷ್ಟೇ PYQ ಬಿಡಿಸಿ ಅಂದ್ರೆ ಆಗಲ್ಲ. ಆವಾಗಲೇ ಏನು ಹೇಳಿದೆ UPSC ಮೇನ್ UPSC ಏನು ಪ್ರಿಲಿಮ್ಸ್ ಕಂಡಕ್ಟ್ ಮಾಡುತ್ತೆ ಅದು CDS ಆಗಿರ್ಬೋದು, CAPF ಆಗಿರ್ಬೋದು, SSC ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಬಿಡಿಸಲೇಬೇಕು. ಯಾಕಂದ್ರೆ ಪ್ರೂಫ್ ಸಮೇತ ನಾನು ನಿಮ್ಗೆ ಹೇಳ್ತಾ ಇದ್ದೀವಿ ಇಲ್ಲಿಂದಾನೇ ಪ್ರಶ್ನೆ ಬರುತ್ತೆ ಅಂತ. ಯಾಕೆ ನಾವು ಸ್ಟಾರ್ಟಿಂಗ್ ಹೇಳಿದೀವಿ ಅಂತಂದ್ರೆ ಇದನ್ನೇ ಮಾಡಿ ಇದೇ ಬರುತ್ತೆ. ಓಕೆ, ಈ ನಿಟ್ಟಿನಲ್ಲಿ ನಾವು ನೆಕ್ಸ್ಟ್ ನಮ್ಮ ಸಿಂಧೂರ ಟೆಸ್ಟ್ ಸೀರೀಸ್ನ ಮಹತ್ವ ಏನು ಅನ್ನೋದನ್ನ ವಿತ್ ಎವಿಡೆನ್ಸ್ ಸಮೇತ ಬರ್ತೀವಿ. ವಿ ಬಿಲೀವ್ ಇನ್ ಎವಿಡೆನ್ಸ್, ವಿ ಡೋಂಟ್ ಬಿಲೀವ್ ಇನ್ ಕಾಗಕ್ಕ ಗುಬ್ಬಕ್ಕನ ಕತೆ. ನೋ, ವಿ ಬಿಲೀವ್ ಇನ್ ಎವಿಡೆನ್ಸ್ ಸಮೇತ ಸಿಂಧೂರ ಟೆಸ್ಟ್ ಹೇಗೆ ಹೆಲ್ಪ್ ಆಗಿದೆ ಅಂತೇಳಿ ಬರ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ನೋಡಿ ಅಜಯ್, 2025 ಮೇನ್ಸಲ್ಲಿ GS 3ಯಲ್ಲಿ ಮೊದಲ ಕ್ವಶನ್ನು HDI ಅಂಡ್ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಇಂಡೆಕ್ಸ್ಗೆ ಬಂದಿದೆ. ಓಕೆನಾ ಸರ್, ನಾನು ಕ್ಲಿಯರ್ ಮಾಡಿರೋದು PC to DC ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಐ ನೋ ಇದರ ಗಂಧಗಾಳಿ ಏನು ಗೊತ್ತಾಯ್ತಾ? ನೀವು ಕೇಳ್ಬೋದು ಸರ್ ಸೂಚ್ಯಾಂಕಗಳು ಆ ಮ್ಯಾಗ್ಝಿನಲ್ಲಿ ಇಷ್ಟು ಸೂಚ್ಯಾಂಕ, ಈ ಮ್ಯಾಗ್ಝಿನಲ್ಲಿ ಇಷ್ಟು ಸೂಚ್ಯಾಂಕ, ಇಸ್ ಇಟ್ ಪಾಸಿಬಲ್ ಟು ರಿಮೆಂಬರ್? ನೋ, ಹೈಲಿ ಇಂಪಾಸಿಬಲ್. ಸೊ ಸೂಚ್ಯಂಕಗಳನ್ನ ಯಾವ ರೀತಿ ನಾವು ಓದಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಯಾವ್ದು ಜಾಸ್ತಿ ಸೂಚ್ಯಂಕ ಬಂದಿದೆ ಅದನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಓದಬೇಕು, ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಈಗ ಇಂಡೆಕ್ಸ್ ಅಂತ ಒಂದು 100-200 ಒಂದು PDF ಸಿಗ್ತಾ ಇರುತ್ತೆ, ಎಲ್ಲ ಗ್ರೂಪ್ಗಳಲ್ಲಿ ಹಾಕ್ತಾ ಇರ್ತಾರೆ ಸರ್. ಆಸ್ ಎ ಹ್ಯೂಮನ್ ಬೀಯಿಂಗ್ ಇಟ್ಸ್ ಡಿಫಿಕಲ್ಟ್ ಟು ಮೆಮೊರೈಸ್, ಆಗಲ್ಲ ಸರ್. ಹೌದು. ಮತ್ತೆ ಈಗ ನಾನು ಪ್ರತಿ ಮ್ಯಾಗ್ಝಿನಲ್ಲೂ ನಾನು ಮಾಡಬೇಕಾದ್ರೆ, ನಾನು ಡಿಕೋಡಿಂಗ್ ಮಾಡಬೇಕಾದ್ರೆ ಸುಮಾರು ಒಂದು ಮ್ಯಾಗ್ಝಿನಲ್ಲಿ ಕನಿಷ್ಠ 4 ಇಂಡೆಕ್ಸ್ ಕೊಟ್ಟಿರ್ತಾರೆ, ಸೂಚ್ಯಾಂಕ ವರದಿ ಬಿಡುಗಡೆ. ಸೊ ತಿಂಗಳಿಗೆ 4 ಆದ್ರೆ 12 ತಿಂಗಳಿಗೆ ಎಷ್ಟಾಯ್ತು? 48 ಆಯ್ತು. ಇಸ್ ಇಟ್ ಪಾಸಿಬಲ್ ಟು ರಿಮೆಂಬರ್? ನೋ, ಹೈಲಿ ಇಂಪಾಸಿಬಲ್. ಸೊ ಹೀಗೆ 2012 ಪ್ರಶ್ನೆ ಪತ್ರಿಕೆ 2005ರಲ್ಲೂ ರಿಪೀಟ್ ಆಗುತ್ತೆ. ಮುಂದೆ PSI ಎಕ್ಸಾಮ್ ಇದೆ, ESI ಎಕ್ಸಾಮ್ ಇದೆ, AO ಎಕ್ಸಾಮ್ ನೋಟಿಫಿಕೇಶನ್ ಸಮಾಧಿ ಮಾಡಿದ್ರು ಇವತ್ತು. ಓಕೆ, ಇರಲಿ, ವಾಟ್ ಎವರ್ ಇಸ್ ದ ಕೇಸ್, ದಟ್ ಇಸ್ ಅ ಗವರ್ಮೆಂಟ್. ಸಿ, ಯು ಶುಡ್ ಮೋರ್ ಬಾದರ್ ಅಬೌಟ್ ಥಿಂಗ್ಸ್ ವಿಚ್ ಇಸ್ ಅಂಡರ್ ಯುವರ್ ಕಂಟ್ರೋಲ್. ಓಕೆ, ಡೋಂಟ್ ಬಾದರ್. ಆಕ್ಚುಲಿ ನಮ್ಮ ಕಂಟ್ರೋಲ್ ಅಲ್ಲಿ ಯಾವುದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ತಲೆ ಹಾಳು, ಮುಂದಿನ ಫ್ಯೂಚರ್ ನಾವು ಹಾಳು ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. Who from the following coined the word bureaucracy for the first time? ನೋಡಿ, ವರ್ಡು ಕಾಯಿನ್, ಅದನ್ನು ಹುಟ್ಟು ಹಾಕಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ವಿನ್ಸೆಂಟ್ ಡಿ ಗೌರ್ವೆ. ಓಕೆ, ಇದೇ ಕ್ವಶನ್ KPSC ಗ್ರೂಪ್ C 2021 ಬಂದಿದೆ. ಇದೇ KPSC ಈಗೇನು ಇಂಡಸ್ಟ್ರಿಯಲ್ ಇನ್ಸ್ಟಿಟ್ಯೂಷನ್ ಆಫೀಸರ್ ಇದೆ ಅದು ಕೂಡ ಗ್ರೂಪ್ C, ಇದು ಕೂಡ ಗ್ರೂಪ್ C ಎಕ್ಸಾಮು. ಇಲ್ಲಿ ಏನ್ ಕೇಳಿದಾನೆ? ಕಾಯಿನ್ಡ್ ಅಂತ ಕೇಳಿದಾನೆ. ಇಲ್ಲಿ ಯಾರು ಬಳಸಿದರು ಅಂತ ಕೇಳಿದಾನೆ ಫಸ್ಟ್ ಟೈಮ್. ಇದು ಡಿಫ್ರೆನ್ಸ್ ನಾವು ತಿಳ್ಕೋಬೇಕು. ಓಕೆ, ಇಲ್ಲ ಅಂತಂದ್ರೆ ಮಾರ್ಕ್ಸ್ ವೇಬರ್ ಇದೆ ಅಂತ ಹಾಕಿ ಬಂದ್ಬಿಡ್ತೀವಿ. ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಏನಿದೆ MCQ ಬಿಡಿಸಬೇಕಾದ್ರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಈ ಫಸ್ಟ್ ಯೂಸ್ ಮಾಡಿದವರು ಮಾರ್ಕ್ಸ್ ವೇಬರ್, ಅದನ್ನ ಹುಟ್ಟು ಹಾಕಿದವರು ವಿನ್ಸೆಂಟ್ ಗೌರ್ನೆ. ಇದನ್ನ ನೆನ್ಪಿಟ್ಕೋ. ಸೊ ಅಜಯ್, ಈಗ ಕೇಳ್ಬೋದು ನೀವು, ಸರ್ ಈ ಬ್ಯೂರೋಕ್ರಸಿ ನೀವೇನೋ ಹೇಳಿದ್ರಿ KPSC ಗ್ರೂಪ್ C ಅಂತ ಬಂತು, ಇಂಥವು ಯಾವ ಬುಕ್ಕಲ್ಲಿ ಕೊಟ್ಟರಲ್ಲ, ಹೇಗೆ ಮಾಡಬೇಕು ಅಂತಂದ್ರೆಗಿನ ಇದಕ್ಕೊಂದು ರೂಲ್ಸ್ ಇದೆ. ಏನಪ್ಪ ರೂಲ್ಸು? ನೀವು ಸಿಂಪಲ್ಲು ಈಗ ಬ್ಯೂರೋಕ್ರಸಿಯನ್ನು ವರ್ಡು ನೀವು ವಿಕಿಪೀಡಿಯಾ ಹೋದಾಗ ಮೊದಲ 5 ಲೈನ್ ಓದ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಈ ಮೊದಲ 5 ಲೈನಲ್ಲಿ ಇವೆರಡೂ ಇದ್ದಾವೆ. ಸೊ ನನ್ನ ಇಡೀ HVT ಕ್ಲಾಸಲ್ಲಿ ಅವಾಗಲೇ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಶಿಶಿರ್ ಕುಮಾರ್ ಘೋಷ್, ಮದನ್ ಲಾಲ್ ದಿಂಗ್ರಾ, ಇವ್ರನ್ನ 4 ಲೈನ್ಸ್ ಓದ್ಕೊಳ್ಳಿ, ಇವ್ರನ್ನ 5 ಲೈನ್ಸ್ ಓದ್ಕೊಳ್ಳಿ ಅಂತ ಹೇಳ್ತೀನಿ. ವಿಚಾರ ಏನಾಗುತ್ತೆ, ನೀವು ಮದನ್ ಲಾಲ್ ದಿಂಗ್ರಾ ಬಗ್ಗೆ 2 ಪೇಜ್ ನೋಟ್ಸ್ ಮಾಡ್ಕೊಂಡ್ರೆ ನೋ ಯೂಸ್. ಹೌದು. ಸೊ ನೀವೇನು ಮಾಡೋಕ್ಕಿಲ್ಲ, ಈಗ ಸ್ವಲ್ಪ ತಗೊಳ್ಳಿ, ಇಲ್ಲಿ ನೋಡಿ, KPSC ಗ್ರೂಪ್ C ಕಾಣ್ತಾ ಇದೆ ಅಂತ ಭಾವಿಸ್ತೀನಿ ನಿಮಗೆ. ಓಕೆ, KPSC ಗ್ರೂಪ್ C ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಸೊ 2021 ಬ್ಯೂರೋಕ್ರಸಿ ಅನ್ನೋ ಟರ್ಮನ್ನು ನೀವೇನು ಮಾಡಿ ಅಂತಂದರೆ, ಬ್ಯೂರೋಕ್ರಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಕಿಪೀಡಿಯಾಗೆ ಹೋಗಿ, ವಿಕಿಯಲ್ಲಿ ನೀವೇನು ಮಾಡಿ ಜಸ್ಟ್ 5 ಲೈನ್ಸ್. ಸ್ವಾಮಿ, ನಾನು ಇಡೀ ಪೇಜ್ ಓದಿ ಅಂತ ಹೇಳ್ತಾ ಇಲ್ಲ. ಹೌದು. ಸೊ 5 ಲೈನ್ಸ್ ಓದಕ್ಕಾಗುತ್ತಾ? ಇಲ್ಲ, ಇಷ್ಟು ಮಾಡಲ್ಲ. 5 ಲೈನ್ಸ್ ಓದ್ಬೋದಲ್ಲ? ಓದ್ಬೋದು ಸರ್. ಮತ್ತೆ ಮೆಮೊರೈಸ್ ಮಾಡೋಕ್ಕೂ ಏನು ಕಷ್ಟ? ಮೆಮೊರೈಸ್ ಮಾಡಕ್ಕೆ 5 ಲೈನ್ಸ್ ಅಲ್ಲಿ ಮ್ಯಾಕ್ಸ್ ವೆಬರ್ ಕೊಟ್ಟಿದ್ದಾರೆ, ವಿನ್ಸೆಂಟ್ ಡಿ ಗೌರ್ವೆನೂ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದನ್ನ ನಾವು ಹೇಳ್ತಾ ಇದ್ದೀವಿ, ವಿ ಡೋಂಟ್ ಗಿವ್ ಕ್ವಶನ್ಸ್ ಫ್ರಮ್ ಅವರ್ ಸೈಡ್. ಇನ್ ಅವರ್ ಸಿಂಧೂರ ಟೆಸ್ಟ್ ಸೀರೀಸ್ ಆಲ್ಸೋ, ಇನ್ ಅವರ್ ಕಮ್ಯುನಿಕೇಶನ್ ಕ್ಲಾಸ್ ಆಲ್ಸೋ, ವಿ ಡೋಂಟ್ ಗಿವ್ ಫ್ರಮ್ ಅವರ್ ಸೈಡ್. ವಿ ಗಿವ್ ಓನ್ಲಿ ಫ್ರಮ್ KPSC angle, UPSC, SSC, CAPF, CDS, KA, KPSC. That's all. Yeah. ಮುಂದಿನ ಪ್ರಶ್ನೆ. Yes. With reference to the Indian economy, consider the following: bank rate,
public debt, open market operations, public revenue. Which of the following are the components of the monetary policy? 1 and 2. ಓಕೆ, ಬ್ಯಾಂಕ್ ರೇಟು ಇದಿದೆ. ನಂತರದಲ್ಲಿ ಇದೇನಪ್ಪ, ಇದು ಏನು ಕ್ವಶನ್ 2015. ಸೊ ಯು ವಿಲ್ ಎಕ್ಸ್ಪ್ಲೈನ್ ದಿ ಥಿಂಗ್ಸ್. ಸರ್ ಇದು ಕೂಡ ಏನು ನಮ್ಮ ಡೈರೆಕ್ಟ್ ಹಿಟ್ ಅಂತ ಕರಿತೀವಿ ನಾವು. ಡೈರೆಕ್ಟ್ ಹಿಟ್ ಅಂದ್ರೆ UPSC ಏನು ಪ್ರಶ್ನೆ ಬಂದಿದೆ ಅದೇ ಸೇಮ್ ಟು ಸೇಮ್. ಬ್ಯಾಂಕ್ ರೇಟ್ ಇದೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇದೆ, ಪಬ್ಲಿಕ್ ಡೆಪ್ಟ್ ಇದೆ, ಪಬ್ಲಿಕ್ ರೆವೆನ್ಯೂ ಇದೆ. ಓಕೆ, ಸೊ ನಮಗೆ ಗೊತ್ತು ಮಾನಿಟರಿ ಪಾಲಿಸಿ ಯಾರು ಮಾಡ್ತಾರೆ, RBI ಮಾಡುತ್ತೆ. ಓಕೆ, ಮಾನಿಟರಿ ಪಾಲಿಸಿ ಯಾರು ಮಾಡ್ತಾರೆ, RBI ಮಾಡುತ್ತೆ. ಫಿಸ್ಕಲ್ ಪಾಲಿಸಿ ಯಾರು ಮಾಡ್ತಾರೆ, ಗೌರ್ಮೆಂಟ್ ಮಾಡುತ್ತೆ ಅಲ್ವಾ. ಸೊ ಈಗ ಬ್ಯಾಂಕ್ ರೇಟ್ ನಮಗೆ ಗೊತ್ತು, ಬ್ಯಾಂಕ್ ರೇಟ್ ಯಾರು ಮಾಡ್ತಾರೆ ಸರ್, RBI ಮಾಡುತ್ತೆ. ಅಂದ್ರೆ RBI ಬ್ಯಾಂಕ್ಗಳಿಗೆ ಏನು ಸಾಲ ಕೊಡುತ್ತೆ ಆ ರೇಟನ್ನು ನಾವು ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಕೂಡ ಅಷ್ಟೇ ಸರ್, ಸೆಲ್ಲಿಂಗ್ ದಿ ಬಾಂಡ್ಸ್ ಸರ್ ಸೈಮಲ್ಟೇನಿಯಸ್ಲಿ, ಅದನ್ನು ಕೂಡ RBI ಮಾಡುತ್ತೆ. ಇದೆರಡು ಏನು ಮಾನಿಟರಿ ಪಾಲಿಸಿ ಸರ್. ಪಬ್ಲಿಕ್ ಡೆಪ್ಟ್ ಮತ್ತೆ ಪಬ್ಲಿಕ್ ರೆವೆನ್ಯೂ ಅದು ಫಿಸ್ಕಲ್ ಪಾಲಿಸಿ ಅಂಡರ್ ಬರುತ್ತೆ. ಇದು ಏನು ಗೌರ್ಮೆಂಟ್ ಮಾಡುತ್ತೆ. ಹೀಗಾಗಿ ಕರೆಕ್ಟ್ ಆಪ್ಷನ್ 1 and 2. ಸೊ ಇಲ್ಲಿ ಕೂಡ 1 and 3 ಆಗುತ್ತೆ ಸರ್. ಇದು ಆಕ್ಚುಲಿ ಆನ್ಸರ್ 1 and 3. ಬ್ಯಾಂಕ್ ರೇಟ್ ಮತ್ತೆ ಓಪನ್. ಇಲ್ಲಿ ಜಸ್ಟ್ ಏನ್ ಮಾಡಿದ್ರೆ ಶಫಲ್ ಮಾಡಿದಾನೆ ಸರ್, 4 ಅದೇ ಇದೆ. ಸೊ ಇವರು ಅದಕ್ಕೆ ಸೇಮ್ ಟು ಸೇಮ್ ಅಂದ್ರೆ ನೋ ಸೇಮ್ ಟು ಸೇಮ್ ಸ್ವಲ್ಪ ಶಫಲ್ ಮಾಡಿದ್ದಾರೆ. ಅಷ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ. 1% ಇರಲ್ಲ. ಸ್ವಾಮಿ ನಾನು ಕೇಳ್ತಾ ಇದ್ದೀನಿ, ಕೇಳಿ. ಬ್ಯಾಂಕ್ ರೇಟ್ ನೋಡಿ, ಇನ್ನೊಂದು ಹೇಳ್ತೀನಿ. ಇದೇ ಒಂದು ಕ್ವಶನ್ ಆಗಿದೆ, ಮತ್ತೆ ಇದೇ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಬ್ಯಾಂಕ್ ರೇಟ್ ಮೇಲೆ ಒಂದು ಕ್ವಶನ್ ಬಂದಿದೆ, ಸಪರೇಟ್ ಆಗಿ ಒಂದು ಕ್ವಶನ್ ಬಂದಿದೆ. ಯಾಕೆ ಸರ್ ಬೇರೆ ಆಪ್ಷನ್ಸ್ ಇಲ್ವಾ? ಬೇರೆ ಆಪ್ಷನ್ಸ್ ಇದೆ ಅಂತ ಕೇಳಲ್ಲ. ಒಂದು ನೆಕ್ಸ್ಟ್, ವಾಟ್ ಈಸ್ ಬ್ಯಾಂಕ್ ರೇಟ್? ಸೊ ಬ್ಯಾಂಕ್ ರೇಟ್ ಅಂತಂದ್ರೆ RBI ಬ್ಯಾಂಕು ಕಮರ್ಷಿಯಲ್ ಶೆಡ್ಯೂಲ್ಡ್ ಬ್ಯಾಂಕ್ಗೆ ಅದೇನು ಕೊಡುತ್ತಲ್ಲ, ಹಣ ಕೊಡುತ್ತಲ್ಲ, ಅದಕ್ಕೆ ಬಡ್ಡಿ ದರವನ್ನು ಘೋಷಿಸ್ತಾರೆ. ಸರ್ ವಾಟ್ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ, ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ಗವರ್ಮೆಂಟ್ ಬಾಂಡ್ಗಳನ್ನ ಸೆಲ್ ಮಾಡುತ್ತೆ, ಸಾರಿ RBI ಸೆಲ್ ಮಾಡುತ್ತೆ, ಇಲ್ಲ ತಗೊಳುತ್ತೆ, ಟು ಸಕ್ ದಿ ಅಮೌಂಟ್ ಆರ್ ಟು ಗಿವ್ ಅಮೌಂಟ್ ಇನ್ ದಿ ಮಾರ್ಕೆಟ್. ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ ಯೂಶುವಲಿ ಮಾಡ್ತಾರೆ ಸರ್. ಇದು ಇವನ್ ಮಾನಿಟರಿ ಪಾಲಿಸಿ ಏನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು ಕೂಡ ಸರ್. ಅದಕ್ಕೆ ಸೊ ಇಲ್ಲಿ ನೋಡಿ 2000 ನೀವು ಅದಕ್ಕೆ ಹೇಳ್ತೀನಿ ನೋಡಪ್ಪ. ಫಾರ್ ಎಕ್ಸಾಂಪಲ್ ಅದನ್ನು ಪದೇ ಹೇಳ್ತೀನಿ. 10 ವರ್ಷದ ಪ್ರಶ್ನೆ ಪತ್ರಿಕೆ ತಗೊಳ್ಳಿ. ಓಕೆ, 10 ವರ್ಷ ಒಂದು ಪ್ರಶ್ನೆ ಪತ್ರಿಕೆ ಎಷ್ಟು ಪೇಜ್ ಇರುತ್ತೆ? ಒಂದು ಪ್ರಶ್ನೆ ಪತ್ರಿಕೆ ಬರೀ ಇಂಗ್ಲಿಷ್ ಅಥವಾ ಒಂದೇ ಲ್ಯಾಂಗ್ವೇಜ್ ಒಂದು 20 ರಿಂದ 25 ಪೇಜ್ ಕಡಿಮೆ, ಮ್ಯಾಕ್ಸಿಮಮ್ 20 ಇರುತ್ತೆ. ಸೊ 20 ಇಂಟು 200 ಪೇಜ್. 200 ಪೇಜ್ಗೆ ನಿಮಗೆ ಒಂದು ಕನಿಷ್ಠ 30 ಮಾರ್ಕ್ಸ್ ಬರುತ್ತೆ. ಒಪ್ಕೊಂತೀರಾ? 100% ಸರ್. ಅದೇ ಇದು 30 ಮಾರ್ಕ್ಸ್ ನೀವು ಬೇರೆ ಪುಸ್ತಕದಲ್ಲಿ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ನಿಮಗೆ ಸಿನಿಮಾ. ಹೌದು. ಓಕೆ, ನಾ ಕನ್ನಡ, ತಮಿಳು, ಇಂಗ್ಲಿಷ್, ಸಂಸ್ಕೃತ ಸೇರಿ ಒಂದು ಸಿನಿಮಾ ಮಾಡಿದಾಗ ಹೇಗಾಗುತ್ತೋ ಹಾಗಾಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಟೆಲಿಂಗ್ ಯು. ಸೊ ಅವರ್ ಟೆಸ್ಟ್ ಸೀರೀಸ್, ಅವರ ಕಮ್ಯುನಿಕೇಶನ್, ವಾಟ್ ಎವರ್ ದಿ ಪ್ರೋಗ್ರಾಮ್. ಈಗ ನಾವು ಮಿಷನ್ ವಿಜಯ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. PSI ಪೇಪರ್ ಸಂಬಂಧಪಟ್ಟಿದ್ವಿ. ಎಲ್ಲಿಂದ ನಾನು ಈಗ ಕ್ವಶನ್ ಎಲ್ಲಿಂದ ತಂದಿರೋದು? CAPF, CDS. ಸೊ ನಾವು ನೋಡಿ ಬಹಳಷ್ಟು ಜನ ನಾವು ಏನು ಮಾಡಿದ್ವಿ ಅಂತಂದ್ರೆ, ನನಗೆ ರೆಕಾರ್ಡೆಡ್ ಕ್ಲಾಸ್ ಇದಾವೆ, ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ರೆಕಾರ್ಡೆಡ್ ಕ್ಲಾಸ್ ಜೊತೆಗೆ ಸೊ ಅಪ್ಡೇಟೆಡ್ ವರ್ಷನ್ ಕೂಡ ನಾವು ಕೊಡಬೇಕಾಗುತ್ತೆ. ಈಗ ಕ್ರಿಪ್ಟೋ ಕರೆನ್ಸೀಸ್ ಅಪ್ಡೇಟೆಡ್ ವರ್ಷನ್. ಓಕೆನಾ, ಐ ಹ್ಯಾವ್ ದಟ್ ಎಸ್ಸೆ. ಓಕೆ, ಸೊ ಈ ನಿಟ್ಟಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ ಪೇಪರ್ನ ಓದಬಾರ್ದು, ಅಧ್ಯಯನ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಸೊ ಅದೇ ಕೆಲಸ. ಅದೇ ಕೂಡ ನಾವು ಯೂಟ್ಯೂಬಲ್ಲೂ ಕೂಡ ಮೊನ್ನೆ ಅದೇ ಹೇಳ್ತಾ ಇದ್ದೆ ಸರ್. ಬರೀ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ಟು ಅಂದ್ರೆ ಮುಗಿಯಲ್ಲ. ಅದರಿಂದ ನೆಕ್ಸ್ಟ್ ಯಾವ ತರ ಪ್ರಶ್ನೆಗಳು ಬರುತ್ತೆ, ಆ ಟಾಪಿಕ್ ಬಗ್ಗೆ 360 ಡಿಗ್ರಿ ನೀವು ಓದ್ಕೊಂಡಾಗ ಮಾತ್ರ ಆ ಪ್ರಶ್ನೆ ಬಂದ್ರೆ ನೀವು ಹಾಕಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಬರೀ ಬಿಡಿಸ್ತಾ ಹೋದ್ರೆ ಅದು ಉಪಯೋಗ ಆಗಲ್ಲ ಸರ್. ಓಕೆ, ಮತ್ತೆ ಬರೀಯೋದು ಎಷ್ಟು ಅಂತ ಹೇಳ್ತೀರಾ? ಬರೀಬೇಕಾ ಬೇಡವಾ? ನೋಟ್ಸ್ ಅನ್ನ ಮಾಡ್ಬೇಕು ಸರ್. ಅದು ನಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು. ಇವ್ರದ್ದು ಸೀರೀಸ್ ಇಷ್ಟೇ, ಇವ್ರದ್ದು ಎಷ್ಟು ಬೇಕೋ ಅಷ್ಟೇ ಇವ್ರದ್ದು ಸೀರೀಸ್. ಓಕೆನಾ? ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಟ್ ಸೀರೀಸ್. ಸೊ ಎಷ್ಟು ಬೇಕೋ ಅಷ್ಟು ನೀವು ಇಡೀ ಬುಕ್ಸ್ ಬಹಳಷ್ಟು ಜನ ಲಕ್ಷ್ಮೀಕಾಂತ್ ಬುಕ್ನ ನೋಟ್ಸ್ ಮಾಡಿ ಮಿನಿ ಲಕ್ಷ್ಮೀಕಾಂತ್ ಮಾಡ್ತಾರೆ. ವಾಟ್ ಈಸ್ ಯೂಸ್ ಇಲ್ಲ. ಯಾ, ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. Inflation bond with reference to the Indian economy, what are the advantages of inflation indexed bonds? ನೋಡಿ, again inflation is a HYT. ಹೌದು. ಇದರ ಮೇಲೆ ಇನ್ನೂ ಒಂದು ಕ್ವಶನ್ ಇದೆ, ಇದೇ ಪೇಪರಲ್ಲಿ ಇದೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ. ಇನ್ಫ್ಲೇಷನ್ ಆದಾಗ ವಾಟ್ ಆರ್ ದಿ ಎಫೆಕ್ಟ್ಸ್? ಓಕೆ, ಹೌದು. ಸೊ ನೋಡಿ ಇಲ್ಲಿ ಸೇಮ್ ಇಲ್ಲಿ ಗೌರ್ಮೆಂಟ್ ಕ್ಯಾನ್ ರೆಡ್ಯೂಸ್ ದಿ ಕೂಪನ್ ರೇಟ್ಸ್ ಆನ್ ಇಟ್ಸ್ ಬಾರೋವಿಂಗ್ ಬೈ ದಿ ವೇ by issuing by way of IABs, inflation index bond. IABs provide a protection to the investors from uncertainty regarding inflation. The interest received as well as capital gains on IABs are not
ಟ್ಯಾಕ್ಸಬಲ್. ಸೊ ಟ್ಯಾಕ್ಸಬಲ್ ಅವು. ಓಕೆ, ನಮ್ಗೆ ಗೊತ್ತು ಸರ್, ಎಷ್ಟೋ ಸಲ ಬಜೆಟ್ ಅಲ್ಲಿ ಬಂದಿದೆ 2-3 ಸಲ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ. ಕ್ಯಾಪಿಟಲ್ ಗೇನ್ ಆದ್ರೆ ನಾನ್ ಟ್ಯಾಕ್ಸಬಲ್ ಇರಕ್ಕೆ ಹೇಗೆ ಸಾಧ್ಯ ಸರ್? ಸಾಧ್ಯವಿಲ್ಲ ಸರ್. ಇಲ್ಲ. ಹೀಗಾಗಿ ನಾನು ಒಂದು ಸ್ಟೇಟ್ಮೆಂಟ್ ರಾಂಗ್ ಆದ್ರೂ ಆಟೋಮೆಟಿಕ್ಲಿ ನಾನು ರೈಟ್ ಆನ್ಸರ್ ಬಂದ್ಬಿಡ್ತೀನಿ. ಹೀಗಾಗಿ ನಾನು ಎಲ್ಲಾ ಸ್ಟೇಟ್ಮೆಂಟ್ ಗೊತ್ತಿರಬೇಕು ಅಂತ ನಾನು ಭಯ ಪಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಹಾಲಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಈ ತರ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಕೂಡ ಹಾಕ್ಬೋದು ಸರ್. ಒಂದು ನೆಕ್ಸ್ಟ್ ನೋಡಿ, ಈ ತರ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಇದು ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಅಂತ. ಅದು ಇದ್ದಾಗ ಮಾತ್ರ ನೀವು ರಾಂಗ್ ಕೊಡಕ್ ಸಾಧ್ಯ. ಹೌದು ಸರ್. ಒಬ್ಬ ಎಕ್ಸಾಮಿನರ್ ಏನು ಅವ್ರೇನು ಭಾಳ ದೇವತಾ ಮನುಷ್ಯನ, ದೇವರವರು ಇಲ್ಲ. ನೆಕ್ಸ್ಟ್ ಇದು ಹಾಳಾಗೋಗ್ಲಿ ಏನಪ್ಪ, ಅಯ್ಯೋ ಸರ್ ಎಲ್ಲಿ ಸರ್ ಇವನು ಓದೋದು ಇನ್ಫ್ಲೂಯೆನ್ಸ್. ಅರೆ ಬೈ 2022 ಬಂದಿದೆ 2022 ಬಂದಿದೆಯಲ್ವಾ? ಡೈರೆಕ್ಟ್ ಹಿಟ್ 2 ಮಾರ್ಕ್ಸ್ ಸ್ವಾಮಿ. 2 ಎಷ್ಟು ಮಾರ್ಕ್ಸ್ ಇದು ಇಂಡಸ್ಟ್ರಿ? 1 ಮಾರ್ಕ್ಸ್. ನೀನು ಏನು ಗೊತ್ತಾ, 10th ಅಲ್ಲಿ ಡಿಸ್ಟಿಂಕ್ಷನ್ ತೆಗೆದೇನೆ ಎಂದು ಬೇಗ ಬೇಡ, ಅರ್ಧ ಮಾರ್ಕ್ಸ್ ಅಲ್ಲಿ PSI ಕಳ್ಕೊಂಡೋದವ್ರನ್ನ ನೋಡಿದ್ದೇನೆ. ಓಕೆನಾ? ಇದು 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಿದ್ದಿಲ್ಲ. 2022 ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಹೋಗಿದ್ರೆ 1 ಕ್ವಶನ್ ಎಕ್ಸ್ಟ್ರಾ ಇರ್ತಿತ್ತು. ಓಕೆ ಫೈನ್. ಮುಂದಿನ ಪ್ರಶ್ನೆ, ಇದು ಕೂಡ ಡೈರೆಕ್ಟ್ ಹಿಟ್ ಸರ್. ಓಕೆ, ಇದು UGC ನೆಟ್ ಅಲ್ಲಿ ಬಂದಿರೋದು. ಓಕೆ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಮೊನ್ನೆ HYT ವಿಡಿಯೋಸ್ ಆಗಿರ್ಬೋದು, ಡಿಕೋಡಿಂಗ್ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಎಷ್ಟೋ ಸಲ ಹೇಳಿದ್ದಾರೆ, ನೆಟ್ ಕ್ವಶನ್ ಪೇಪರ್ ಮಾಡಿ, ನೆಟ್ಟಿಂದ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಅದು ಕೂಡ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಎಕ್ಸಾಮ್ಗೆ ಯಾವ ಥರ ಬಂದಿದ್ದಾವೆ ಅದನ್ನ ನೋಡ್ಕೊಂಡು ನಾವು ಮಾಡಿದರೆ ಸಾಕು ಸರ್. ಅಲ್ಲ, ಅದಕ್ಕೆ ನಾನು ಒಂದು ವರ್ಡ್ ಹೇಳಿದೆ, OG ಒರಿಜಿನಲ್ ಗ್ಯಾಂಗ್ಸ್ಟರ್. ಯಾರಪ್ಪ ಅಂದ್ರೆ UGC ನೆಟ್ ಕ್ವಶನ್, ನಾಟ್ ಇವನ್ UPSC ಆಲ್ಸೋ. ನೀವು UPSC ಕ್ವಶನ್ಸ್ಗೆ ಮತ್ತೆ UGC ನೆಟ್ ಕ್ವಶನ್ ಪೇಪರ್ ನೋಡಿದ್ರೆ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಅಕಾಡೆಮಿಕ್ ಇನ್ ಡೆಪ್ತ್, ಒಂದು ಅಕಾಡೆಮಿಕ್ ಅಲ್ಲಿ ತುಂಬಾ ಹೈ ಲೆವೆಲ್ ಕ್ವಶನ್ ಸಿಗ್ತಾವ ಅಂತಂದ್ರೆ ಅದು UGC ನೆಟ್. ಓಕೆನಾ? ಸೊ ಇದು UPSC ಅಂತಕ್ಕಂಥ PVQs. ಓಕೆ ಫೈನ್. ಕ್ವಶನ್ ಏನಿಲ್ಲ ಸರ್, ಇಲ್ಲಿ ಏನು ಡಿಸಬಿಲಿಟಿ ಆಸ್ ಪರ್ 2011 ಸೆನ್ಸಸ್ ಪ್ರಕಾರ, 2011ನೇ ಸೆನ್ಸಸ್ ಪ್ರಕಾರ ದಿವ್ಯಾಂಗರು ಸರ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ದಾರೆ, ಇಲ್ಲಿ ಎಷ್ಟು ನಂಬರ್ ಇದಾರೆ ಅಂತ ಕೇಳಿದ್ದಾರೆ. ಇಷ್ಟೇ ಡಿಫರೆನ್ಸ್ ಸರ್, ಬೇರೆ ಡೈರೆಕ್ಟ್ ಹಿಟ್ ಸರ್. ಇದು ಕೂಡ ಕ್ವಶನ್. ನೆಕ್ಸ್ಟ್ ಒಂದು ನಿಮಿಷ ನೋಡಿ, ನೀವು ಮತ್ತೆ ಕೇಳ್ಬೋದು ಸರ್ 2011 ಇಡೀ ಜನಸಂಖ್ಯೆ ಅವ್ರದ್ದು ಓದಬೇಕಾ? ನೋಡಿ, ನೋ. ಫಸ್ಟ್ PVQ ಆಂಗಲ್ ಓದ್ಕೊಳ್ಳಿ. ಸೆಕೆಂಡ್, ಇವರು ಡಿಸೇಬಿಲಿಟೀಸ್ ಅಂದ್ರೆ ಯಾರಪ್ಪ? ಇವರು ದುರ್ಬಲರ ಸಬಲ, ವೀಕರ್ ಸೆಕ್ಷನ್ ಆಫ್ ದಿಸ್ ವೀಕರ್ ಸೆಕ್ಷನ್, ವಲರಬಲ್ ಸೆಕ್ಷನ್ಸ್ ಆಲ್ವೇಸ್ ಗೋಯಿಂಗ್ ಟು ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಅಗ್ರಿಕಲ್ಚರು, ಅರ್ಬನೈಸೇಷನ್ನು ಎಷ್ಟಾಯಿತು, ಇವೆಲ್ಲ ಇಂಪಾರ್ಟೆಂಟ್. ನೋಡಿ, ಇನ್ನೂ ಒಂದು ಸೆನ್ಸಸ್ ಆಗೋವರೆಗೂ 2011 ಸೆನ್ಸಸ್ ಇಂಪಾರ್ಟೆಂಟ್. ಓಕೆನಾ? ಇದು ಚೇಂಜ್ ಆಗಲ್ಲ. ಕಂಠಪಾಠ ಹಾಕಿದ್ರೆ ಇಟ್ಸ್ ಎ ಗುಡ್. ಇದು ಡೈರೆಕ್ಟ್. ಇದು 2022 UPSC ಪ್ರಿಲಿಮ್ಸ್ 2022ರಲ್ಲಿ G20 ಕಾಮನ್ ಫ್ರೇಮ್ವರ್ಕ್ ಇಂದ ಬಂದಿರುವಂಥ ಕ್ವಶನ್. ಡೈರೆಕ್ಟ್ ಏನು ಚೇಂಜಸ್ ಇಲ್ಲ. ಡೈರೆಕ್ಟ್ ಏನು ಸೇಮ್ ಟು ಸೇಮ್. It is an organization endorsed by the G20 together within the Paris Club. Its initiative support low income countries and same Paris Club ಸೇಮ್ ಇದೆ ಸರ್. ಇದೇನಂತಂದ್ರೆ ಈ ಥರ ಕ್ವಶನ್ಸ್ G20 ಸರ್ 2 ವರ್ಷ ಆಯಿತು ಆಗಿ ನಮ್ಮ ಇದರಲ್ಲಿ ಸರಿ ಹೆಂಗೆ ಇದೇನು ಇನ್ಫಾರ್ಮ್ ಮಾಡ್ತಾರೆ ಸರ್, 2 ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕು ನಾವು. ಇಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಇದೆಲ್ಲಿಂದ ಬಂದಿದೆ? ನಾವು PVQ ಬಿಡಿಸ್ತಾ ಇದ್ದೀನಿ, ಅಲ್ಲಿಂದ ಬಂದಿದೆ ಡೈರೆಕ್ಟ್ ಆಗಿ. ಯಾವುದೇ ಕರೆಂಟ್ ಅಫೇರ್ಸ್ ಇರ್ಬೋದು, 10 ತಿಂಗಳು ಸರ್ ಅಲ್ವಾ ಸರ್? 8 ರಿಂದ 10 ತಿಂಗಳು ಕರೆಂಟ್ ಅಫೇರ್ಸ್ ಓದಿ ಸಾಕು. 2 ವರ್ಷದ ಓದಬೇಕು, 3 ವರ್ಷದ ಓದಬೇಕು, 4 ವರ್ಷದ ನೋ, ಬೇಡ. ನಾವು PVQ ಇಂದ ಮಾತ್ರ ಇದನ್ನು ಡೈರೆಕ್ಟ್ ಆಗಿ ಬಿಡಿಸ್ಬೋದು ಸರ್. ಇದೊಂದು ಪ್ರೂಫ್ ಸರ್ ನಮಗೆ. ಕರೆಂಟ್ ಅಫೇರ್ಸ್ ಇದೆ, ಬಟ್ ಇದು PVQ ಇಂದ ಡೈರೆಕ್ಟ್ ಆಗಿ ಬಂದಿದೆ. ಅಲ್ಲ, ಮತ್ತೆ ಇನ್ನೊಂದು, ಇಫ್ ಪೀಪಲ್ ಇಫ್ ದೇ ಆಸ್ಕ್ ಸರ್ G20 is a current affair static, I say this is static. ಹೌದು ಸರ್, ದಿಸ್ ಇಸ್ ನಾಟ್ ಎ ಕರೆಂಟ್ ಅಫೇರ್ಸ್. ನೋಡಿ, SCO ಸಮಿಟ್ಗೆ ಮೊನ್ನೆ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ವೆಂಟ್ ಅಂಡ್ ಅಟೆಂಡೆಡ್ SCO ಸಮಿಟ್. You people think that is a current affairs. I don't think that is a current affair. That is a ಪ್ರತಿ ವರ್ಷ ಆಗುತ್ತೆ ರೀ, ಗೊತ್ತಾಯ್ತು. ಬಟ್ ನೀವು ಅದರದ್ದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಬೇಕು. SCO ಯಾವಾಗ ಸ್ಟಾರ್ಟ್ ಆಯಿತು, ಇಂಡಿಯಾ ಪಾಕಿಸ್ತಾನ ಯಾವಾಗ ಜಾಯ್ನ್ ಆಯಿತು, ಇರಾನ್ ಯಾವಾಗ ಜಾಯ್ನ್ ಆಯಿತು, ಏನು ಮೀಟಿಂಗ್ ಅಪ್ಡೇಟ್ಸ್ ಆಯಿತು, ಒಂದು ಬರ ತೆಗೆದುಕೊಂಡು ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು. SCO ಇಸ್ ಇಂಪಾರ್ಟೆಂಟ್. ಆಲ್ರೆಡಿ UPSC ಬಂದಿದೆ, KPSC ಬಂದಿದೆ. ನೀವು ನಾಳೆ SCO ತೊಗೊಂಬಂದು ಹಿಂದೂ ಪೇಪರ್ಲಿದೆ, ಮುಸ್ಲಿಂ ಪೇಪರ್ಲಿದೆ ಅಂತ ಅನ್ನಂಗಿಲ್ಲ. ಓಕೆ, ಅದು ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಹೌದು ಸರ್. ಅದೇ ಸರ್ ಇಂಡಿಯನ್ ಮಾನ್ಸೂನ್ ಅಂತ ಏನು ಹೇಳ್ತೀವಿ ಸರ್, ಪ್ರತಿ ವರ್ಷ ಮಾನ್ಸೂನ್ ಹೆಂಗ್ ಬರುತ್ತೋ ಪ್ರತಿ ವರ್ಷ ಸಬ್ಮಿಟ್ಗಳಾಗುತ್ತೆ. ಹೌದ್ರಿ, ಹೌದು. ಇವು ಸುಮ್ಮನೆ ಆಕ್ಚುಲಿ ಕರೆಂಟ್ ಅಫೇರ್ಸ್ ಅಂದ್ರೆ ಯಾವ್ದು ಗೊತ್ತಾ? ಹೇಳ್ತೀನಿ ನೋಡಿ. ಈಗ ಮೊನ್ನೆ ನಿಯೋಗಗಳು ಹೋಗಿದ್ದು ವಿದೇಶಗಳು, ಅದು ಕರೆಂಟ್ ಅದನ್ನು ಒಪ್ತೀನಿ ನಾನು. ಇವೆಲ್ಲ ಕರೆಂಟ್ ಅಫೇರ್ಸ್, ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಅಲಾಟ್ಸ್ ಆಗಿರ್ಬೋದು, ಈ ಥರದ ಸರ್ ಅವು ಅಲ್ಲ. ಈವನ್ ನನಗೆ ಪದ್ಮಭೂಷಣ ಅವು ಕರೆಂಟ್ ಅಫೇರ್ಸ್ ಅಲ್ಲ, ಅವು ಥೀಮ್. ಯಾಕೆ ವರ್ಷ ಕೊಡ್ತಾರೆ, ವರ್ಷ ಕೊಡೋ ಕರೆಂಟ್ ಅಫೇರ್ಸ್ ಅಲ್ಲ. ಓಕೆ, ಯಾ. ಹಾಂ ಸರ್, ಇದು ಕೂಡ ಡೈರೆಕ್ಟ್ ಸರ್, ಡೈರೆಕ್ಟ್ ಟು ಡೈರೆಕ್ಟ್.
ಇದು UPSC ಪ್ರಿಲಿಮ್ಸ್ 2022 ನಲ್ಲಿ ಬಂದಿದಂತ ಕ್ವಶನ್. UPSC ಪ್ರಿಲಿಮ್ಸ್ ಕಾಣ್ತಾ ಇದೆ ಅಲ್ವಾ ನಿಮಗೆ? UPSC 2022 ಇದೆ. ಓಕೆ, ನೋಡಿ ಒಂದೇ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಇಷ್ಟು ಮಾರ್ಕ್ಸ್ ತಗೊಳ್ತಾ ಇದ್ರಿ ನೀವು. ಓಕೆ, ಸೊ ಇಂಥವನ್ನೆಲ್ಲ ನೀವು ಯಾವುದೇ ಪುಸ್ತಕದಲ್ಲಿ ಕೊಡ್ತಕ್ಕಂಥದ್ದು, ಯಾವುದೋ ಮ್ಯಾಗ್ಝಿನಲ್ಲಿ ಕೊಡ್ತಕ್ಕಂಥದ್ದು, ಮೇ ಬಿ ನಾನು ಯಾರನ್ನೂ ಟೀಕೆ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಕ್ವಶನ್ ಪೇಪರೇ ನಮ್ಮ ತಂದೆ ತಾಯಿ ಆಗೋದು ಬೆಟ್ರು ಅಂತಕ್ಕಂಥ ವಿತ್ ಎವಿಡೆನ್ಸ್ ಸಮೇತ ಹೇಳ್ತಾ ಇದ್ದೀನಿ. ಈಗ ಸರ್ ಇದು ಮೆಂಟಲ್ ಅಬಿಲಿಟಿ ಕ್ವಶನ್. ಸೊ ನಮ್ಮ ಎಸ್ಪೆಷಲಿ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೆಂಟಲ್ ಅಬಿಲಿಟಿ ಅಂದರೆ ಕಬ್ಬಿಣದ ಕಡಲೆ ಸರ್ ಮೆಂಟಲ್ ಅಬಿಲಿಟಿ ಎಲ್ಲಿಂದ ಬರ್ತಾವೆ ಸರ್? ಮೆಂಟಲ್ ಅಬಿಲಿಟಿ ತುಂಬ ಕಷ್ಟ ಸರ್, ಹೇಗೆ ಮಾಡೋದು? ನನ್ನ ಒಂದು ಸಜೆಷನ್ ಸರ್, ಎಸ್ಪೆಷಲಿ UPSC, CDS, CAPF ಮತ್ತು SSC ಇಲ್ಲಿಂದ ಒಂದಿಷ್ಟು ಸಲ ಡೈರೆಕ್ಟಾಗಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳ ಮುಖಾಂತರನೇ ಮೆಂಟಲ್ ಅಬಿಲಿಟಿನೂ ಪ್ರಾಕ್ಟೀಸ್ ಮಾಡಿದರೆ ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹೌದು, ಇದೇ ಥರ SSC 2019ರಲ್ಲಿ ಸೇಮ್ ಟು ಸೇಮ್ ಸರ್, ಏನು ಚೇಂಜ್ ಇಲ್ಲ ಸರ್, ಏನು ಚೇಂಜ್ ಇಲ್ಲ, ನಥಿಂಗ್, ಆಪ್ಷನ್ ಸಹಿತ ಸೇಮ್ ಇದೆ. ಓಕೆ ಓಕೆ, ಹೀಗಾಗಿ ಸರ್ ಇದು ಕೂಡ ಡೈರೆಕ್ಟ್ ಹಿಟ್ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ನಾನು ಐ ವಿಲ್ ಆ್ಯಡ್ ಒನ್ ಫ್ಯೂ ಪಾಯಿಂಟ್ಸ್. ನೋಡಿ, ದಿ ರೇಷಿಯೋ ಆಫ್ ನಂಬರ್ಸ್ ಅಂದರೆ ಏನಿದೆ ಇಂಪಾರ್ಟೆಂಟು? ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಆರ್ ಇಂಪಾರ್ಟೆಂಟ್. ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಆರ್ ಇಂಪಾರ್ಟೆಂಟ್. ಪರ್ಸೆಂಟೇಜ್ ಈಸ್ ಇಂಪಾರ್ಟೆಂಟ್. ಅವರೇಜ್ ಈಸ್ ಇಂಪಾರ್ಟೆಂಟ್. ಏಜ್ ಈಸ್ ಇಂಪಾರ್ಟೆಂಟ್. ದೆನ್ ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಬಟ್ ದೀಸ್ ಆರ್ ಆಲ್ HYTs. ಸೊ ನನಗೆ ಈಗ ಭಾಳಷ್ಟು ಜನ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಸೊ ಐ ವಾಂಟ್ ಟು ನೋ ವಾಟ್ ಈಸ್ ಪೀಪಲ್ ಮೈಂಡ್ ಸೆಟ್. ಅಂದರೆ ಜನರಿಗೆ ಯಾರಿಗೆ ಬೇಕು ಮೆಂಟಲ್ ಅಬಿಲಿಟಿನ, ಯಾರನ್ನು ತರೋಣ, ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ದು ಮೆಂಟಲ್ ಅಬಿಲಿಟಿ ಏನು ಪ್ರಾಬ್ಲಮ್ ಇದೆ, ಯಾರನ್ನು ತರಬೇಕು, ಯಾರನ್ನು ತರ್ಬೋದು, ನಿಮಗೆ ಯಾರು ಗೊತ್ತಿದ್ದಾರೆ. ಓಕೆ, ನನಗೂ ಭಾಳಷ್ಟು ಜನ ಆತ್ಮೀಯರ ಪರಿಚಯ ಅವರೆಲ್ಲ ಚೆನ್ನಾಗೂ ಮಾಡ್ತಾ ಇದ್ದಾರೆ. ನನಗೇನಾಗಿದೆ ಅಂತಂದರೆ ಈಗ ನನಗೆ ಜನತಾ ಜನಾರ್ದನ ಅಂತ ಹೇಳ್ತೀವಲ್ಲ, ನನಗೆ ಈಗ ಗೇಟ್ ಎಕ್ಸಾಮು, ಕ್ಯಾಟ್ ಎಕ್ಸಾಮು ಕ್ಲಿಯರ್ ಮಾಡಿದಾರೆ. ಓಕೆ, ಸೊ ಇವ್ರ ನಾಲೆಡ್ಜ್ ಬಗ್ಗೆ ನನಗೆ ಪ್ರಶ್ನೆ ಇಲ್ಲ. ನನಗೆ ರೀಚ್ ಔಟ್ ಆಗಬೇಕು ಜನರಿಗೆ. ಅಂದರೆ ನಮ್ಮದು ಸರ್ಕಾರಿ ಪ್ರಾಥಮಿಕ ಶಾಲೆ ನಮ್ಮ ನೆಲದ ಮಕ್ಕಳಿಗೆ ಹೆಲ್ಪ್ ಆಗಬೇಕಂತಕ್ಕಂಥದ್ದು. ಈಗ ನನಗೆ IIT IIMನವರಿಗೆ ಅರ್ಥ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ. ಸೊ ನಮ್ಮ ಈ ಮಣ್ಣಿನ ಸೊಗಡಿನಲ್ಲಿ ಬೆಳೆದಂತಹ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ಈ ನಿಟ್ಟಲ್ಲಿ ಸ್ವಲ್ಪ ನಿಮ್ಮ ಏನು ಥಿಂಕಿಂಗ್ ಇದೆ, ಏನು ಮಾಡ್ಬೋದು ಮೆಂಟಲ್ ಅಬಿಲಿಟಿಗೆ, ನಾನು ತುಂಬ ದಿವಸದಿಂದ ಆಲೋಚನೆ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಸೊ ರೇಷ್ ಆ್ಯಂಡ್ ಪ್ರಪೋರ್ಷನ್ಸ್ ಆರ್ ಇಂಪಾರ್ಟೆಂಟ್. ಒಂದು ನಿಮಿಷ, ಜಸ್ಟ್ ಹೋಲ್ಡ್ ಆನ್. 65, 66, 67, 68. ಸೊ ಇವರು ರೀಶಫಲ್ ಊಟ ಮಾಡಕ್ ಹೋಗಿಲ್ಲ. ಯಾಕೆ ರಿಸ್ಕ್ ತಗೋಬೇಕು? ಯಾರೋ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗೋದಕ್ಕೆ ನಾನು ಯಾಕೆ ರಿಸ್ಕ್ ತಗೋಬೇಕು? ವೈ ಶುಡ್ ಐ ಟೇಕ್ ರಿಸ್ಕ್? ಸೊ ದಟ್ಸ್ ವೈ ದೇ ಹ್ಯಾವ್ ಮೇಡ್ ಇಟ್. ಓಕೆ, ಯಾ, ನೆಕ್ಸ್ಟ್. ಇದು ಕೂಡ ಡೈರೆಕ್ಟ್ ಹಿಟ್ ಸರ್, ಬಟ್ ಆಪ್ಷನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಪ್ರೊಬಬಿಲಿಟಿ ಸರ್, ಪ್ರೊಬಬಿಲಿಟಿ ಕೂಡ ನಮ್ಮ HYT ಸರ್, ವೆರಿ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲಿ PC ಹಿಡಿದು DC ತನಕ ಕೇಳ್ತಾರೆ ಸರ್. ಒಂದು ನಿಮಿಷ, ದೆನ್ ಇಲ್ಲಿ ನೋಡಿ, ಇದು SSC ನಾನು 2023 ಅದು ಪಾಯಿಂಟ್ ಏನು ಗೊತ್ತಾ? ಇಲ್ಲಿ ನೋಡಿ, ಏನೇನು ಬನ್ನಿ, ಈ ಕಡೆ ಬನ್ನಿ. ನಾನು ರೂಲ್ಸಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಶಾಂತ ಮಾರ್ಗ ರೂಲ್ಸಲ್ಲಿ, HYT ಕ್ಲಾಸ್ ರೂಲ್ಸಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ, ನೀವು ಕನಿಷ್ಠ 5ರಿಂದ 6 ವರ್ಷ ಅಥವಾ 7 ವರ್ಷವರೆಗೂ ಎಲ್ಲ SSC ಪೇಪರ್ ನೋಡಬೇಕು, ಕಡ್ಡಾಯ. ಇದು ಕಡ್ಡಾಯ ಕನ್ನಡ ಇದ್ದಂಗೆ ಕಡ್ಡಾಯವಾಗಿ SSC ಕ್ವಶನ್ ಪೇಪರ್ ನೋಡಬೇಕು. ಸೊ ಈ ನಿಟ್ಟಲ್ಲಿ SSC ಕ್ವಶನ್ ಪೇಪರ್ ಹೇಗೆ ನೋಡಬೇಕು, ಇಲ್ಲ ನಿಮ್ಗೆ ನೋಡೋಕೆ ಬರಲ್ವ ಅಂತಂದರೆ ದೇ ಕ್ಯಾನ್ ಯೂಸ್ HYT ಕ್ಲಾಸಸ್. ಕರೆಕ್ಟ್ ಅಲ್ವಾ? ಸೊ ದೇ ಕ್ಯಾನ್ ಯೂಸ್ ಸಿಂಧೂರ ಟೆಸ್ಟ್ ಸೀರೀಸ್. ಬಿಕಾಸ್ ನಾವೇನು ಮಾಡ್ತೀವಿ ಅಂದರೆ ಪಿಕ್ ಮಾಡ್ತೀವಿ. ಅದು ಕೂಡ ನಮ್ಮ ಸಿಂಧೂರ ಪ್ರತಿ ಟೆಸ್ಟಲ್ಲೂ ಕೂಡ 10 MCQ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನೇ ಕೊಡ್ತಾ ಇದ್ದೀವಿ. ಹೌದು. ಆ ವಾರ ಯಾವ ಟಾಪಿಕ್ನ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ಸಿಲೆಬಸ್ ಕೂಡ ಕೊಡ್ತಾ ಇದ್ದೀವಿ. ದಟ್ಸ್ ಆಲ್. ಓಕೆ, ಸೊ ಈ ನಿಟ್ಟಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್. ಸರ್ ಆವಾಗಲೇ ಹೇಳಿದ್ವಿ ಸರ್, ಎವರೇಜ್ ಇಸ್ HYT. ಎವರೇಜ್ ಪ್ರತಿ ಎಕ್ಸಾಮಲ್ಲೂ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ಕೂಡ SSC MTS ಅಂತ ಏನು ಹೇಳ್ತೀವಿ 2017ರಿಂದ ಡೈರೆಕ್ಟ್ ಹಿಟ್ ಸರ್. ಇದು ಕೂಡ ಡೈರೆಕ್ಟ್ ಆಗಿ ಬಂದಿದೆ. ಆಪ್ಷನ್ಸ್ ಶಫಲ್ ಆಗಿದೆ ಅಷ್ಟೇ, ಡೈರೆಕ್ಟ್ ಕ್ವಶನ್ ಸರ್, ಏನು ಚೇಂಜ್ ಇಲ್ಲ. ವ್ಯಾಲ್ಯೂಸ್ ಸಹಿತ ಸೇಮ್. ವ್ಯಾಲ್ಯೂಸ್ ಚೇಂಜ್ ಇದೆ. 8,000, 12,000, ಸೇಮ್ ಟು ಸೇಮ್ ಸರ್. ನೋಡಿ, ಈಗ ಹೇಳಿ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇಸ್ ಗ್ರೂಪ್ ಬಿ ಆಫೀಸರು. ಗ್ರೂಪ್ ಬಿ ಆಫೀಸರ್ ಆಗಬೇಕಂತಂದ್ರೆ ನೀವು ರಾತ್ರಿ ಗ್ರೂಪ್ಸ್ ಏನಿದೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಗ್ರೂಪ್ಸ್ ಇದೆ. ಓಕೆ, ವಾಟ್ ಎವರ್ ಇಟ್ ಇಸ್ ದ ಕೇಸ್, ಫೈನ್. ಈ ಪ್ರಾಬ್ಲಮ್ ಏನಂತಂದರೆ, ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಆಗಬೇಕಪ್ಪ ಅಂತಂದರೆ ನಿಮ್ಗೆ ಮೇನ್ ಥೀಮ್ ಏನಪ್ಪ ಅಂತಂದರೆ, ನೀವು ಯು ಹ್ಯಾವ್ ಟು ಸಿ ದಿ PYQ is the mantra. PYQ is the mantra. And here the Vijaya Setu and Shanta Marga, these two platforms are dedicated only for the PYQs. Then high yielding topics, then test series, class